ತಪ್ಪೇನಕ್ಕ? ಇಲ್ಲ ಅಕ್ಕ. ಈಗ ಅರ್ಶನ ಕುಂಕುಮ ಕೊಡಕ್ಕೆ ಮಗಳ ಮನೆಗೋ ಇಲ್ಲ ಸೊಸೆ ಮನೆಗೋ ಹೋಗ್ಬೇಕು ಅಂದ್ರೆ ಬಸ್ಸಲ್ಲಿ ಫ್ರೀ ತಾನೆ? ಮಂಜುನಾಥರಿಂದ ದರ್ಶನ ಫ್ರೀ, ಹಾಸನಾಂಬೆ ಫ್ರೀ. ಚಾರ್ಜ್ ಕೇಳಿದಾರಾ? ಅಕ್ಕಿ ಕೊಡ್ತಾ ಇದೀವಲ್ಲ. ಯೋಗೇಶ್ವರಣ್ಣ ನೀರ್ ಹರಿಸಿದ್ದಾರೆ ಚನ್ನಪಟ್ಟಣಕ್ಕೆ. ನೀವು ಕ್ರಮ ಸಂಖ್ಯೆ 2 ನಮ್ ಯೋಗೇಶ್ವರಣ್ಣನ್ಗೆ ದಯವಿಟ್ಟು ಓಟ್ ಹಾಕಬೇಕು. ಆಗ್ತಿರಲ್ಲದ? ಜೋರಾಗಿ ಹೇಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಎಲ್ಲ ಕೈ ಮೇಲ್ ಮಾಡಿ. ನಮ್ ಗುರುತು ಯಾವುದು? ಕ್ರಮ ಸಂಖ್ಯೆ ಎಷ್ಟು? ಎಷ್ಟು ಕ್ರಮ ಸಂಖ್ಯೆ? ಎಷ್ಟು ಕ್ರಮ ಸಂಖ್ಯೆ? ಎಷ್ಟು ಕ್ರಮ ಸಂಖ್ಯೆ? ಎಷ್ಟು? ಜೈ ಕಾಂಗ್ರೆಸ್. ಗಾಡಿನ ಆಯ್ತಾಯ್ತು, ನಾನು ಮಾಡ್ತೇನೆ ಬಿಡ್ರಿ. ಆನಂದಪುರದ ಎಲ್ಲ ಬಂಧುಗಳೇ, ನಮ್ಮ ಹಿರಿಯ ನಾಯಕರಾದಂಥ ಮಾಜಿ ಸಚಿವರು, ನಮಗೆಲ್ಲರೂ ಮಾರ್ಗದರ್ಶನ ಅಂತ ರಮೇಶ್ ಕುಮಾರ್ ಅವರು ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ಅನ್ನುತ್ತೆ ಯಾರಿಗೆ ಜಾಸ್ತಿ ಓದಿರ್ತದೆ ಕುಯ್ ಅನ್ನುತ್ತೆ, ಅದು ಹೋಗಿ ಮೋದಿ ಕೇಳಿಸ್ಬೇಕು, ಕುಮಾರಸ್ವಾಮಿ ಕೇಳಿಸ್ಬೇಕು, ಎಲ್ಲ ಮತ ಯೋಗೇಶ್ವರ್ ಬೀಳ್ತಾ ಇದೆ ಅಂತ ಮಾಡ್ಕೊಡ್ತೀರಾ? ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಚುನಾವಣೆ ಚನ್ನಪಟ್ಟಣಗೆ ಒಂದು ಹೊರೆ. ಕುಮಾರಸ್ವಾಮಿ ಮತ್ತು ಅವ್ರ ಕುಟುಂಬದ ಅಧಿಕಾರದ ಏನಿವತ್ತು ಚನ್ನಪಟ್ಟಣದಲ್ಲಿ ಗೆದ್ದರು, ರಾಜೀನಾಮೆ ಕೊಟ್ಟರು, ಮಂಡ್ಯಗೆ ಹೋಗಿ ಗೆದ್ದರು, ಮಂತ್ರಿ ಆದರು. ಹಿಂದೆ ಹಾಗೇನೆ ತುಮಕೂರಿಗೆ ಹೋದರು, ಬೈ ಎಲೆಕ್ಷನ್ ಹೋದರು. ಈ ಕ್ಷೇತ್ರಕ್ಕೂ ನಾನು ಈ ಕ್ಷೇತ್ರದಲ್ಲಿ ಭಾಳ ಕುಮಾರಸ್ವಾಮಿ ಜೊತೆಲಿ ಒಡನಾಟ ಇದ್ದಂಥವ್ರು. ಈಗ ಒಂದು ಕ್ಷೇತ್ರದ ಅಧ್ಯಕ್ಷರಾಗಿ, ಅಲ್ಲಿ ಕಾರ್ಪೊರೇಟರ್ ಆಗಿ, ಇವ್ರ ಪರವಾಗಿ MP ಎಲೆಕ್ಷನ್ನು 2 ಬಾರಿ ಸಹ ಮಾಡಿದ್ದೀವಿ. ಯಾವಾಗಲೂ ಇವರು ಅಧಿಕಾರಕ್ಕಾಗಿ ಜನರ ಟ್ಯಾಕ್ಸ್ ಬೋರ್ಡನ್ನು, ರಾಜ್ಯದ ಸಂಪತ್ತನ್ನು ಹಾಳು ಮಾಡ್ತಾ ಬಂದಿದ್ದಾರೆ. ಇವತ್ತು ಮಂಡ್ಯಗೆ ಹೋಗ್ತಾರೆ, ಇನ್ನೊಂದ್ಸರಿ ಮೈಸೂರಿಗೆ ಹೋಗ್ತಾರೆ, ಇನ್ನೊಂದ್ಸರಿ ತುಮಕೂರಿಗೆ ಹೋಗ್ತಾರೆ, ಹಾಸನ್ಗೆ ಹೋಗ್ತಾರೆ. ಬೇಡದಿರೋ ಚುನಾವಣೆಗಳನ್ನು ನಾಡಿಗೆ ತಂದಿಕ್ತಿದ್ದಾರೆ. ಇವತ್ತು ಏನಾದರೂ ನಿಖಿಲ್ ಕುಮಾರಸ್ವಾಮಿ ಇವತ್ತು ಅನುಕಂಪ ತಿಳ್ಕೊಬೋದು. ನಿಖಿಲ್ ಕುಮಾರಸ್ವಾಮಿ ಏನಾದರೂ ಚನ್ನಪಟ್ಟಣದಲ್ಲಿ ನಿಂತಿದ್ದ, ಮಂಡ್ಯ ನಿಂತ ಸೋತ, ಮಂಡ್ಯ ತೊಗೊಂಡು ನಿಲ್ಲಿಸಬೇಕಾಗಿತ್ತು. ಇವ್ರು ಗೆದ್ದಿದ್ದು ಯಾಕೆ ಕೊಟ್ಟರು? ಈ ಜನರ ಕೊಟ್ಟಂಥ ಮತಗಳಿಗೆ ಅಪಮಾನವನ್ನು ಮಾಡಿ ಅವರು ಮುಖ್ಯಮಂತ್ರಿ ಆಗಬೇಕು, ಮಂತ್ರಿ ಆಗಬೇಕು, ಅವಕಾಶ ಸಿಗ್ತದ ಅಂತ ಆದರು. ಮಂತ್ರಿ ಆಗಲಿಲ್ಲ ಅಂತ ತಕ್ಷಣಕ್ಕೆ ಜನರನ್ನ ಸೆಂಟ್ರ ಕೈ ನೀರು ಬಿಟ್ಟು ಇವಾಗ ಮಂಡ್ಯಕ್ಕೆ ಹೋಗಿ ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ. ಇಂಥವ್ರನ್ನ ತಿರಸ್ಕಾರ ಮಾಡಬೇಕು. ಯೋಗೇಶ್ವರ 2 ಸರಿ ಸೋತಿದ್ರು ಸಹ ಜನರ ನೋವುಗಳನ್ನು ಅರ್ಥ ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿಗಾಗಿ ಕ್ಷೇತ್ರದ ಜನರ ನೋವುಗಳಲ್ಲಿ ಬೆರೆತು ಕೆಲಸವನ್ನು ಮಾಡಿದ್ದಾರೆ. ನಾನು ಕ್ಷೇತ್ರ ವ್ಯಾಪ್ತಿ ಸುದ್ದಿ ನೋಡಿದಾಗ ನಾವು ಒಬ್ಬರು ಕಾರ್ಪೊರೇಟರ್ ಮಾಡಿದಷ್ಟು ಕೆಲಸನೂ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಮಾಡಿಲ್ಲ. ಇವತ್ತು ಇದು ಒಂದು ಬಡಾವಣೆ, ನಮ್ಮ ಸಹೋದರಿ ಇಲ್ಲಿ ಇದ್ದಾರೆ, ಇಲ್ಲಿನ ವಾರ್ಡ್ ಕೌನ್ಸಿಲರು. ಇವತ್ತು ಈ ವಾರ್ಡಲ್ಲಿ ಕೆಲವು ಮನೆಗಳಲ್ಲಿ ಸ್ನಾನ ಮಾಡಿದ ನೀರು ಮೋರಿಗೆ ಬರುತ್ತೆ, ರೋಡಿಗೆ ಬರುತ್ತೆ, ಒಂದು ಮೋರಿ ಇಲ್ಲ. ಏನು ರಾಜ್ಯದ ಮುಖ್ಯಮಂತ್ರಿಯಾಗಿ ಕ್ಷೇತ್ರವನ್ನು ಏನು ಪ್ರತಿನಿಧಿಸಿದ್ರು? ಅವ್ರಿಗೇನು ನಾಚಿಕೆ ಆಗಲ್ವ? ಅದೇನಂತ ಬಂದು ಓಟ್ ಕೇಳ್ತಿದ್ರೆ ಕುಮಾರಸ್ವಾಮಿ? ಇವತ್ತು ಕುಮಾರಸ್ವಾಮಿ ಅವರ ನಡವಳಿಕೆಗಳು ದಿನ ದಿನಕ್ಕೆ ಒಂಥರ ನಾಚಿಕೆನೂ ಹುಡ್ತಾ ಇದೆ, ಅನುಮಾನನೂ ಹುಟ್ಟಿಸ್ತಾ ಇದೆ. ಒಮ್ಮೆ ನಾನು ಆಗಿರಬೇಕು ಅಂತಾರೆ, ಕಾಂಗ್ರೆಸ್ಸು ನಾವು ಜಾತ್ಯತೀತ ಪಕ್ಷ, ಕೋಮು ವಿರೋಧಿಗಳ ಜೊತೆ ಹೋಗೋದಿಲ್ಲ ಅಂತೇಳಿ ನಮ್ಗಳ ಸಭೆ ಕರೆದು ಹೋಗಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿ ಎಂಜಾಯ್ ಮಾಡಿದ್ರು. ಇಲ್ಲ, ಕಾಂಗ್ರೆಸ್ ನಮಗೆ ನಮ್ಮ ತಂದೆ ಕಾಲದಿಂದ ನಾವು ಮೋಸ ಮಾಡಿದೆ, ಹಂಗಾಗಿ ಹೋಗಿ ನಾನು BJP ಜೊತೆ ಸರ್ಕಾರ ಮಾಡ್ತೀನಿ ಅಂತ ಅವ್ರ ಜೊತೆಲ್ಲ ಮಜಾ ಮಾಡಿದ್ರು. ಅವ್ರ ಅಧಿಕಾರ ಲೂಟಿ ಬಿಟ್ಟು ಯಾವುದೇ ಅಜೆಂಡಾ ಇಲ್ಲ. ಅವ್ರ ಕುಟುಂಬ ಬಿಟ್ಟರೆ ಇನ್ಯಾರೂ ಸಹ ಅಧಿಕಾರ ತಂದಿಲ್ಲ. ಇವತ್ತು ಅವರು ಸೊಸೆಂದಿರು, ದೇವೇಗೌಡರು ಸೊಸೆಂದಿರು, ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದಿರು, ಬೀಗರು ಬಿಟ್ಟರೆ ಇನ್ಯಾರಿಗೂ ಯಾವುದೇ ರೀತಿಯ ಅವಕಾಶ ಗೊತ್ತಿಲ್ಲ. ಹಾಗಾಗಿ ಸ್ವಾಭಿಮಾನಿ ಚನ್ನಪಟ್ಟಣದ ಜನ ಅವ್ರಿಗೆ ಈ ಬುದ್ಧಿ ಕಲಿಸೋಂಥ ಅವಕಾಶ ಇವ್ರ ಮುಂದೆ ಇದೆ. ಹಾಗಾಗಿ ಚನ್ನಪಟ್ಟಣ ಏನು ಸ್ವಾಭಿಮಾನ ಮತದಾರಿದ್ದಾರೆ ಅವ್ರ ಕೈ ಮುಗಿದು ಕೇಳ್ಕೊಳ್ತೀರಿ, ನಿಮ್ಮ ಮನೆ ಮಗ, ನಿಮ್ಮ ಸ್ಥಳೀಯ ಅಭ್ಯರ್ಥಿ, ನಿಮ್ಮ ಕಷ್ಟ ಸುಖ ಭಾಗಿಯಾಗ್ದನು ಇವತ್ತು ಸರ್ಕಾರದ ಭಾಗ ಆಗಿರ್ತಾರೆ. ನೀವು ಕಳಿಸಿ ನಿಮ್ಮ ಕೆಲಸವನ್ನು ಮಾಡ್ತಾರೆ. CP ಯೋಗೇಶ್ವರ್ಗೆ ಮತ ಕೊಡಿ ಅಂತ ಹೇಳ್ಕೊಡ್ತೀವಿ. ಮಂಡ್ಯ ಅಂತ ಅವ್ರು ಸೋಲಿ ಹೊಂಟೋಗಿದ್ದಾರೆ. ಇಲ್ಲಿ ಅವ್ರಿಗೆ ಏನು ಇದು ಸಿಕ್ಕಲ್ಲ. ಅವ್ರಿಗೆ ಇಲ್ಲಿಂದ ಹೋಗೋದು ಮನೆಗೆ ಹಾಸ್ಟೆಲ್ಗೆ ಹೋಗೋದು ಪಕ್ಕ ನಿಶ್ಚಿತ ಆಗಿದೆ. ಅವ್ರು ಏನು ಮಾಡಿದ್ರು ಗೆಲ್ಲಕ್ಕಾಗಲ್ಲ. ನಮ್ಮೆಲ್ಲ ಮೇಡಮ್ ಅವರಿದ್ದಾರೆ, ಲೇಡೀಸ್ ಅವ್ರಿಗೆ ಏನು 5 ಯೋಜನೆ ಕೊಟ್ಟಿದ್ದಾರೆ, ಅದು ಪೂರ್ತಿ ಸಕ್ಸಸ್ಫುಲ್ ಆಗಿದೆ. 1 ವೋಟು ಹೋಗಲ್ಲ. ಸಾಲಿಡಾಗಿ ಕಾಂಗ್ರೆಸ್ ಬಂದೇ ನಾವು ಹೇಳ್ತಾ ಮುಗಿಸ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ಜನ, ಲೋಕಲ್ ಜನ ಏನು ಮಾಹಿತಿ ಕೊಡ್ತಾ ಇದ್ದಾರೆ,
ನಾವು ಯೋಗೇಶ್ವರ್ ಅವ್ರಿಗೆ ಗೆಲ್ಸ್ಕೊ ಬರ್ತೀವಿ ಅಂತ ಲೇಡೀಸ್ ಅವ್ರು ಮಾತಾಡಿದ್ರು, ನಾವಲ್ಲ ಇದು. ಲೇಡೀಸ್ ಅವ್ರನ್ನ ಇದು ಮಾಡಿದ್ರು, ಲೇಡೀಸ್ ಅವ್ರು ಗೆಲ್ಸ್ಕೊ ಬಂದು ಹೇಳಿದ್ದಾರೆ. ಸತ್ಯ ಭಾಳ ದೊಡ್ಡ ಮಾತಿದೆ. ಲೇಡೀಸ್ ಅವರು ಬೆಂಬಲ ಸಿಕ್ಕಿದೆ. ಖಂಡಿತ 100,000% ಗೆಲ್ಸ್ಕೊ ಬರ್ತೀವಿ. ಅವತ್ತು ಯಡಿಯೂರಪ್ಪನವ್ರ ಸರ್ಕಾರ ಇತ್ತು, ಸರ್ಕಾರ ಜೊತೆ ಹೋದ್ರು. ಇವತ್ತು ಅದೇ ಅವರ ಮಾವನ ಗೆಲ್ಲಿಸ್ಕೊಳ್ಳಿಕ್ಕೆ ಕುಮಾರಸ್ವಾಮಿ ಅವರು ಮುಂದಿನ ಅಭ್ಯರ್ಥಿ ನೀವೇ, ನಿಮ್ಮ ಜೊತೆ ನಿಲ್ತೀವಿ ಅಂತೇಳಿ ಮಗನ್ ತಂದು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಹೋದರು. ಇವತ್ತು ನಿಖಿಲ್ಗೆ ರಾಜ್ಯದ ಯಾವ ಮೂಲೆಗಾದರೂ ಹೋಗಿ ಒಂದು 100 ನಾಟಕ ದೇವೇಗೌಡರು ಮಕ್ಕಳು ಕುಟುಂಬ ಕಟ್ಟುತ್ತೆ. ಯೋಗೇಶ್ವರ್ಗೆ ಎಲ್ಲ ಅವಕಾಶ ಇದೆ. ಇವತ್ತು ಒಂದ್ಸರಿ ಬಿಟ್ಕೊಟ್ರೆ ಯೋಗೇಶ್ವರ್ ಮುಂದೆ ಎಂದಾದ್ರೂ ರಾಜಕಾರಣದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯನಾ? ಜನರ ಸೇವೆ ಮಾಡಬೇಕು ಅಂತ ಅಗಾಧವಾದಂಥ ಒಂದು ಮನಸ್ಸನ್ನು ಇಟ್ಕೊಂಡಿದ್ದಾರೆ, ಆಸೆಯನ್ನು ಇಟ್ಕೊಂಡಿದ್ದಾರೆ. ಕ್ಷೇತ್ರದ ಜನ, ನಾನು ಈ ಊರಲ್ಲಿ ಹುಟ್ಟು ಬೆಳೆದಿದ್ದೀನಿ, ನನ್ನ ಜನರಿಗೆ ಏನಾದರೂ ಮಾಡಬೇಕು ಅನ್ನೋಂಥ ಕಲ್ಪನೆಗಳಿಟ್ಟಿದ್ದಾರೆ. ಅವ್ರ ಅವಕಾಶ ಬೇಕೇ ಬೇಕು. ಬೇರೆ ಅವಕಾಶ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಒಂದೇ ದಾರಿ ಇರೋದು ಚನ್ನಪಟ್ಟಣ ಮಾತ್ರ. ಕುಮಾರಸ್ವಾಮಿ ನಾಳೆ ಬೆಳಗ್ಗೆ ಮೈಸೂರು ಖಾಲಿ ಆದರೂ ಓಡೋಗ್ತಾನೆ, ತುಮಕೂರು ಖಾಲಿ ಆದರೂ ಓಡೋಗ್ತಾನೆ. ಯೋಗೇಶ್ವರ್ ಎಲ್ಲೂ ಹೋಗಿ ಸಾಧ್ಯ? ಯೋಗೇಶ್ವರಿಗೆ ಇರ್ತಕ್ಕಂಥ ಕರ್ಮಭೂಮಿ ಇದೆ, ಇಲ್ಲಿನ ಜನವನ್ನು ನಂಬ್ಕೊಂಡಿದ್ದಾರೆ. ಹಾಗಾಗಿ ಯೋಗೇಶ್ವರ್ ಇಲ್ಲಿ ನಿಂತಿರೋದು ನ್ಯಾಯಯುತವಾಗಿದೆ. ಕುಮಾರಸ್ವಾಮಿ ಅವ್ರ ಮಕ್ಕಳು ಅವ್ರ ಕುಟುಂಬ ಇಲ್ಲಿ ಬಂದು ನಿಂತಿರೋದು ಅಧಿಕಾರದ ಬಿಟ್ಟರೆ ಬೇರೆ ಏನಿಲ್ಲ. ಕಾಂಗ್ರೆಸ್ನಲ್ಲಿ ಸ್ಥಳೀಯ ಮುಖಂಡರನ್ನ ಗಣನೆಗೆ ತಗೋತಾ ಇಲ್ಲ ಅಂತ ಆಪಾದನೆ. ಒಟ್ಟಿಗೆ ಸೇರಿದಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಇಲ್ಲಿ ಇತ್ತು. ಇವತ್ತು ನಮ್ಮ ಸಹೋದರಿ ಇಲ್ಲಿ ಗೆದ್ದಿದ್ದಾರೆ, ಅವ್ರ ವಿರುದ್ಧವಾಗಿ ಸೋತಂತವರು ಇಲ್ಲೇ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಮಾಡ್ತಿದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಗೆದ್ದರೆ ಒಬ್ಬ ಶಾಸಕ ಅಷ್ಟೇ, ಆದರೆ CP ಯೋಗೇಶ್ವರ್ ಕ್ಷೇತ್ರ ಸರ್ಕಾರದ ಒಂದು ಭಾಗ. ಈ ಕ್ಷೇತ್ರದ ಜನರ ಕಷ್ಟಗಳ ಬಗೆಹರಿಯುತ್ತೆ, ಕ್ಷೇತ್ರ ಡೆವಲಪ್ಮೆಂಟ್ ಆಗುತ್ತೆ, ಜನರ ಕಷ್ಟಗಳು ಭಾಗಿಯಾಗಲಿಕ್ಕೆ ಅವಕಾಶ ಆಗ್ತದೆ. ನಿಖಿಲ್ ಕುಮಾರಸ್ವಾಮಿ ನಿಂತರೆ ಅಲ್ಲೆಲ್ಲ ಗೆದ್ದು ಹೋಟ್ಲಲ್ಲೆಲ್ಲ ಗಲಾಟೆ ಮಾಡ್ಕೊಂಡು ಕೂತಿದ್ದಲ್ಲ. ಮುನಿರತ್ನಂತವರು ಸಿನಿಮಾ ಮಾಡಿಕೊಂಡು ಜಾರಿ ಮಾಡಿಕೊಂಡು ಆಂಧ್ರದಲ್ಲೋ ಇಲ್ಲೋ ಮಜಾ ಮಾಡ್ಕೊಂಡು ಕಾಲ ಕಡೆಯಕ್ಕೆ ಒಂದು ಅವಕಾಶ ಆಗ್ತದೆ. ಮುನಿರತ್ನ ಹಿಸ್ಟ್ರಿ ಎಲ್ಲ ನೀವು ನೋಡಿರ್ಬೇಕು. ಇವತ್ತು ಬರ್ತಾ ಇದೆ ಟಿವಿಲಿ. ಅವ್ನು ಸವಾಲ್ ಮಾಡಿ ಕುರುಕ್ಷೇತ್ರ ನಾಟಕ ಮಾಡಿದ್ರಲ್ಲ ಸಿನಿಮಾ, ಅವನ ಜೊತೆ ಸೇರ್ಕೊಂಡು ಇನ್ನಷ್ಟು ಮಜಾ ಮಾಡೋಕೆ ಹೋಗ್ತಾನೆ. ಜನರ ಕೈಗೆ ಸಿಗಲ್ಲ ನಿಖಿಲು. ಹಾಗಾಗಿ ಸ್ಥಳೀಯ ಈ ಮನೆ ಮಗ ಯೋಗೇಶ್ವರು, ಪಕ್ಷಗಳೇನೇನೋ ಇರ್ಬೋದು, ಈ ಊರಿನ ಮಗ, ಈ ಊರಿನ ಜನರಿಗಾಗಿ ದುಡಿದಂತನು, ಇಲ್ಲೇ ಜೀವನವನ್ನು ರೂಪಿಸ್ಕೊಂಡಂತನು ಯೋಗೇಶ್ವರು. ಮತ್ತು